ನಾನು ಆಗ್ಲೇ ಹೇಳ್ದಂಗೆ ನೀವು ಆಗ್ಲೇ ನನ್ನೊಂದು ಇಂಟು ಕೊಟ್ಟಿದ್ದೀನಿ ಯಾರು ಏನು ಅಂತ. ಕನ್ನಡದ ಹೆಮ್ಮೆ ಅಂತ ಹೇಳ್ಬಿಡುದು, ಕರ್ನಾಟಕದ ಒಬ್ಬ ನಿಷ್ಠಾವಂತ ಕಲಾವಿದ ಅಂತ ಹೇಳ್ಬೋದು. ಅವ್ರು ಯಾರು ಅಲ್ಲ, ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಅವರು. ಯಾವಾಗ್ಲೂ ಆ ನಗು ಮುಖ ಹೆಂಗೆ ಸರ್? ನಿಮ್ಮ ಬಾಲ್ಯಾವಸ್ಥೆ ಯಾವ ತರ ಇತ್ತು? ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಮಾಡ್ಕೊಂಡ್ ಬಂದಿರಿ. ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿ ಮಡೆನೂರು ಗ್ರಾಮ, ಮಡೆನೂರು ಪೋಸ್ಟ್. ಇಲ್ಲಿ 1 ವರ್ಷ ಮಾತ್ರ ಅಲ್ಲೂ ಹೋದೆ. ಅದು ಸ್ವಲ್ಪ ಪಾಟ್ಲೆಗಳು ತೀಟೆಗಳು ಸ್ವಲ್ಪ ಬೇರೆ ತರ ಇತ್ತು. ಅಂದ್ರೆ ನೀವ್ ಹೇಗಿದ್ರು ಸರ್ ಚಿಕ್ಕ ವಯಸ್ಸಲ್ಲಿ? ಅಂದ್ರೆ ತುಂಬಾ ತೀಟೆನ? ಅಲ್ಲೆಲ್ಲ ಸೆಡ್ ಹಾಕೊಳ್ಳೋದು, ಚಿಕ್ಕದಾಗಿ ಏನಾದ್ರು ಬೇಲಿ ಮರಲ್ಲಿ ಕುತ್ಕೊಂಡು ಆರಾಮ ಸೂರ್ಯಕಾಂತಿ ಜೇನುಗಳು ತಿನ್ಕೊಳ್ಳೋದು. ಎಷ್ಟು ಖುಷಿ ತಂದಿದೆ ಸರ್ ಈ ಒಂದು ಕೃಷಿನ ಒಂದಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಿ? ನನಗೆ ಕೃಷಿ, ನನ್ನ ಆರ್ಕೆಸ್ಟ್ರಾ ಬದುಕು ಎರಡು ನನಗೆ ಜೀವನ. ಆ ಹಳ್ಳಿಗಾಡಿನ ಸೊಗಡಿನ ಭಾಷೆ ಹೋಗಿಲ್ಲ ಸರ್. ಹಳ್ಳಿಲಿ ಬಂದು ಬೆಳೆದಂತದ್ದು, ಆ ಒಂದು ಕಷ್ಟಪಟ್ಟು ಬಂದಿರೋದಕ್ಕೆ ಭಗವಂತ ಮತ್ತೊಂದು ಒಳ್ಳೇದು ಮಾಡಿದ್ರು. ಹೊರಗಡೆ ಹಿಂಗಿಟ್ಟಿರ್ತಾನೆ ಮುಖನ. ಅಲ್ಲ, ನೋವು ಇರುತ್ತೆ ಸರ್ ಮನುಷ್ಯ ಅಂತ. ಬಟ್ ಏನಂದ್ರೆ ನಮ್ಮ ಭಗವಂತ ಜೀವ ಗಟ್ಟಿಯಾಗೈತಲ್ವಾ, ಆರಾಮಾಗಿ ಆಟ ಆಡ್ಬೋದು ಜೀವನ. ಸೊ ಮನೆತನ ಹೇಗೆ ಸರ್? ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಹೋಗ್ಯಾರಂತ ನಮಗೂ. ಹಾಯ್, ಹಲೋ, ನಮಸ್ಕಾರ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟೆ. ವೀಕ್ಷಕರೇ, ಪ್ರಜಾಪಯಣದ ಇವತ್ತಿನ ಸಂಚಿಕೆಯಲ್ಲಿ ನಾವು ಇವತ್ತು ಇದ್ದೀವಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಾವು ಇದ್ದೀವಿ. ಯಾಕೆ ನಾವು ಹಾಸನ ಜಿಲ್ಲೆಗೆ ಬಂದಿದ್ದೀವಿ ಅಂತಂದ್ರೆ, ಪ್ರಜಾಪಯಣದ ಮೂಲ ಉದ್ದೇಶ ಅನೇಕ ಸಾಧಕರನ್ನ ಪರಿಚಯ ಮಾಡತಕ್ಕಂಥದ್ದು, ಹಾಗೆ ಒಂದು ವಿಶೇಷ ಸಂಸ್ಕೃತಿ, ನಾಡು ನುಡಿ ಇರ್ತಕ್ಕಂಥ ಸ್ಥಳಭಾಗಗಳನ್ನ ಪರಿಚಯ ಮಾಡತಕ್ಕಂಥದ್ದು ಜವಾಬ್ದಾರಿ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಪ್ರಜಾಪಯಣದ ಸಂಚಿಕೆಯಲ್ಲಿ ಇವತ್ತು ನಿಮ್ಮ ಮುಂದೆ ನಾವು ಯಾರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತಂದ್ರೆ, ಈ ಸಂಚಿಕೆಯಲ್ಲಿ ಅತ್ಯದ್ಭುತ ಕಲಾವಿದ ಅಂತ ಹೇಳ್ಬೋದು, ಒಂದಷ್ಟು ಜನನ ನಗಿಸ್ಕೊಂಡು ಕಿಲಕಿಲ ಅಂತ ಇರ್ತಕ್ಕಂಥ ಜಾಲಿ ಮನುಷ್ಯ ಅಂತ ಹೇಳ್ಬೋದು. ಅವರು ನಾಯಕ ನಟನಾಗಿ ಕೂಡ ಸಿನಿಮಾಗೆ ಪಾದಾರ್ಪಣೆ ಮಾಡಿದ್ದಾರೆ. ಈಗಾಗಲೇ ಒಂದು ಸಿನಿಮಾ ಈಗಾಗಲೇ ನಿಮ್ಮ ಮುಂದೆ ತೆರೆ ಮುಂದೆ ಕಾಣಿಸಿ ಒಂದಷ್ಟು ಜನಪ್ರಿಯತೆ ಕೂಡ ಪಡೆದುಕೊಂಡಿದೆ. ಹಾಗೆ ಇನ್ನೊಂದು ಸಿನಿಮಾ ಕೂಡ ಸೆಟ್ ಏರಿದೆ, ಹಾಗೆ ಶೂಟಿಂಗ್ ಪ್ರಾರಂಭದಲ್ಲಿ ಇದೆ. ಯಾರು ಹಾಗಾದ್ರೆ ಅಂತ ನೋಡೋದಾದ್ರೆ ನೋಡಿ, ನನ್ನ ಬಲಭಾಗಕ್ಕೆ ನೀವು ನೋಡ್ತಾ ಇರ್ಬೋದು, ಇದು ಒಂದು ಎಸ್ಟೇಟ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಬೇರೆ ಯಾರು ಅಲ್ಲ, ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನೂರ ಮೀಟ್ ಮಾಡೋದಕ್ಕೆ ಬಂದಿದೀವಿ. ಇವತ್ತು ಅವರ ಹುಟ್ಟೂರು ಮಡೆನೂರಿಗೆ ನಾವು ಬಂದಿದ್ದೀವಿ. ಅವ್ರು ಇರ್ತಕ್ಕಂಥ ಇದು ಎಸ್ಟೇಟ್ ಹೇಗೆ ಇದೆ ಅಂತ ನಿಮ್ಗೊಂದು ತೋರಿಸ್ತೀನಿ. ಮಡೆನೂರು ಮನು ಇದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಸೊ ಹಾಗೆ ಅವ್ರನ್ನ ಮೀಟ್ ಮಾಡೋಣ. ಅವರ ಒಂದು ಜೀವಿತಾವಧಿಯ ಪಯಣ ಇಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತೀನಿ, ಅವ್ರ ಬಾಯಿಂದನೇ ಕೇಳುವಂತ ಪ್ರಯತ್ನ ಪಡಿಸ್ತೀನಿ. ಹಾಗಿದ್ರೆ ಬನ್ನಿ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವರ ಗೇಟ್ ಮುಂಭಾಗದನೆ ಮಡೆನೂರು ಮನು ಅಂತ ಫಾರ್ಮ್ ಹೌಸ್ ಅಂತ, ಮಡೆನೂರು ಮನು ಫಾರ್ಮ್ ಹೌಸ್ ಅಂತ ಹಾಕೊಂಡಿದ್ದಾರೆ. ಸೊ ಒಂದಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಒಂದು ಒಳ್ಳೆ ವಯಸ್ಸು ಬರ್ತಾ ಇದೆ. ಒಂದು ರೈತ ಮನೆತನದ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹೇಳ್ಕೊಂಡಿದ್ದಾರೆ, ಒಂದಷ್ಟು ನಾನು ರೈತ ಕುಟುಂಬದಿಂದ ಬಂದಿದ್ದು, ಕಷ್ಟಪಟ್ಕೊಂಡ್ ಬಂದಿದ್ದು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಆ ಕಷ್ಟಕ್ಕೆ ನಿಜವಾಗ್ಲೂ ಇದಕ್ಕೊಂದು ಅರ್ಥ ಸಿಗ್ತೈತೆ. ಏನೋ ಸುಮ್ನೆ ಫಾರ್ಮ್ ಹೌಸ್ ದುಡ್ಡು ಬಂದು ಅಂದಿದ್ ಮಾತ್ರಕ್ಕೆ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಜನಪ್ರಿಯತೆಗೊಳ್ಳೋದಲ್ಲ. ನಿಜವಾಗ್ಲೂ ಇದೆ ಎಷ್ಟು ನೀಟಾಗಿ ಅಡಿಕೆ ಮರಗಳು ಕಾಣಿಸ್ತಿದೆ, ಎಷ್ಟು ನೀಟಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಇದರಲ್ಲೇ ಕಾಣಿಸ್ತಾ ಇದೆ. ಬನ್ನಿ ಆಗಿದ್ರೆ ಮಡೆನೂರು ಮನೂರ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವರು ಇಷ್ಟು ದಿವಸದ ಜೀವಿತಾವಧಿಯ ಪಯಣ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಾನು ತೋರಿಸುವಂತ ಪ್ರಯತ್ನ ಪಡ್ತೀನಿ. ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಆಗಿದ್ರೆ. ವೀಕ್ಷಕರೇ, ಪ್ರಜಾಪಯಣ ವಿಶೇಷ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನೀವು ಆಗ್ಲೇ ನನ್ನೊಂದು ಇಂಟು ಕೊಟ್ಟಿದ್ದೀನಿ ಯಾರು ಏನು ಅಂತ. ಸೊ ಹಾಗೆ ಅವ್ರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬಿಡುದು, ಕರ್ನಾಟಕದ ಒಬ್ಬ ನಿಷ್ಠಾವಂತ ಕಲಾವಿದ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗಂತೂ ಆಸ್ ಅ ಪರ್ಸನಲ್ ಹೇಳ್ಬೇಕು ಅಂತಂದ್ರೆ ಅವ್ರೇನು ಕಾಮಿಡಿ ಮಾಡ್ತಾರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ನನಗೆ. ಸೊ ಇಡೀ ಕರ್ನಾಟಕನ ನಗಿಸ್ತಾ ಇರ್ತಾರೆ. ಯಾವಾಗ್ಲೂ ನಗುಮುಖದಲ್ಲಿ ಇರ್ತಕ್ಕಂಥ ಸುಂದರ ಮುಖದ ಯುವಕ ಅಂತ ಹೇಳ್ಬೋದು. ಅವ್ರು ಯಾರು ಅಲ್ಲ, ನಮ್ಮ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಅವರು. ಸೊ ಅವ್ರನ್ನ ನಾವು ಇವತ್ತು ಒಂದಷ್ಟು ನಮ್ಮ ಪ್ರಜಾಪಯಣದಲ್ಲಿ ಅವರ ಜೀವಿತಾವಧಿಯ ಪಯಣ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಸರ್, ವಿಶೇಷ ಕಾರ್ಯಕ್ರಮ ಸ್ವಾಗತ ಸರ್.
ಸರ್ ತುಂಬಾ ಖುಷಿ ಆಗುತ್ತೆ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಂದ್ರೆ ಖುಷಿ ಆಗುತ್ತೆ. ಯಾವಾಗ್ಲೂ ಆ ನಗು ಮುಖ ಹೆಂಗೆ ಸರ್? ಏನ್ ಸರ್, ಅದು ಏನ್ ಬರ್ಲಿ ಏನು ಆಗ್ಲಿ ನಗ್ನಗ್ತಾ ಇರ್ಬೇಕು ಅನ್ನೋದು ನಮ್ಮ ಆಸೆ. ಬಟ್ ಒಳಗಡೆ ತುಂಬಾ ನೋವಿದೆ. ಅಲ್ಲ, ನೋವು ಇರುತ್ತೆ ಸರ್ ಮನುಷ್ಯ ಅಂತ, ಬಟ್ ಏನಂದ್ರೆ ನಮ್ಮ ಭಗವಂತ ಜೀವ ಗಟ್ಟಿಯಾಗೈತಲ್ವಾ, ಆರಾಮಾಗಿ ಆಟ ಆಡ್ಬೋದು ಜೀವನದಲ್ಲಿ. ಬಟ್ ಈ ತರ ಎಲ್ರಿಗೂ ಇರಲ್ಲ ಸರ್ ಬಾಡಿ ಲ್ಯಾಂಗ್ವೇಜ್. ಯಾಕಂದ್ರೆ ಒಳಗಡೆ ತುಂಬಾ ಸಂತೋಷವಾಗಿದ್ರು ಕೂಡ ಹೊರಗಡೆ ಹಿಂಗಿಟ್ಟಿರ್ತಾನೆ ಮುಖನ. ಅದೊಂಥರ ಇರುತ್ತೆ ಸರ್, ಕೆಲವ್ರದ್ದು ಒಟ್ಟುಗುಣ ಇರುತ್ತೆ ಕೆಲವ್ರು. ಓಕೆ ಸರ್, ಇವತ್ತು ನಾವು ನಿಮ್ಮೂರಿಗೆ ಬಂದಿದ್ದೀವಿ, ಮಡೇನವರಿಗೆ, ಹಾಸನ ಜಿಲ್ಲೆಗೆ. ನಮ್ಮ ವೀಕ್ಷಕರಿಗೆ ನಿಮ್ಮೊಂದಷ್ಟು ಎಲ್ಲಾ ಪರಿಚಯ ಆಗಿದೆ, ಯಾಕಂದ್ರೆ ನೀವು ಯಾರು ಅಂತ ಗೊತ್ತಿಲ್ಲದ್ರೆ ಏನ್ ಇಲ್ದಿರೋ ಅಂತಲ್ಲ. ಆದ್ರೆ ಒಂದಷ್ಟು ನಿಮ್ಮ ಬಾಲ್ಯಾವಸ್ಥೆ ಯಾವ ತರ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಮಾಡ್ಕೊಂಡ್ ಬಂದಿರಿ, ಒಂದಷ್ಟು ಹೇಳಿದ್ರಿ. ಈವನ್ ನಮ್ ಚಾನಲ್ ಕೂಡ ಲಾಸ್ಟ್ ಗಣಪತಿ ಹಬ್ಬದಲ್ಲಿ ಬಂದಾಗ ಒಂದಷ್ಟು ಹೇಳಿದ್ರಿ. ಒಂದಷ್ಟು ಇನ್ ಡೆಪ್ತ್ ಆಗಿ ತಿಳಿಸ್ಕೊಡೋಣ ಅಂತ ಬಂದ್ವಿ. ಸರ್, ನಾನು ಓದಿದ್ದು ಮಡೇನೂರು, ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿ, ಮಡೇನೂರು ಗ್ರಾಮ, ಮಡೇನೂರು ಪೋಸ್ಟ್. ಅಲ್ಲೇ 1 ರಿಂದ 7ನೇ ಕ್ಲಾಸ್ ಗಂಟ ಅಲ್ಲೂ ಓದ್ದೆ. ಅಲ್ಲೇ ಆದ್ಮೇಲೆ ಇಲ್ಲೇ ಸರಪುರ, ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಐತಿ. ಇಲ್ಲಿ 1 ವರ್ಷ ಮಾತ್ರ ಅಲ್ಲೂ ಓದ್ದೆ. ಅದು ಸ್ವಲ್ಪ ಕ್ವಾಟ್ಲೆಗಳು ತೀಟೆಗಳು ಸ್ವಲ್ಪ ಬೇರೆ ತರ ಇತ್ತು. ಅಂದ್ರೆ ನೀವ್ ಹೇಗಿದ್ರ ಸರ್ ಚಿಕ್ಕ ವಯಸ್ಸಲ್ಲಿ? ಅಂದ್ರೆ ತುಂಬಾ ತೀಟೆನ? ಸಿಕ್ಕಾಪಟ್ಟೆ ತೀಟೆ. ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಅಲ್ಲೆಲ್ಲ ಸೆಡ್ ಹಾಕೊಳ್ಳೋದು, ಚಿಕ್ಕದಾಗಿ ಏನಾರ ಬೇಲಿ ಮರಲ್ಲಿ ಕುಡ್ಕೊಂಡು ಆರಾಮ ಸೂರ್ಯಕಾಂತಿ ಜೇನುಗಳು ತಿನ್ಕೊಳ್ಳೋದು, ಈ ತರದ ಒಂದಿಷ್ಟು ಜೇನುತುಪ್ಪ ಕುಡ್ಕೊಂಡು ಈ ತರದೆಲ್ಲ ಒಂದು ಅವಾಗ ಒಂಥರ ಕಾಮಿಡಿ ಆಗಿದ್ದು ಚಕ್ಕರ್ ಹಾಕೊಂಡು. ಬಟ್ ಪ್ರತಿ ನಿಮ್ಮ ಇದ್ರಲ್ಲಿ ಮಾತಲ್ಲ ಸರ್, ಆ ಹಳ್ಳಿಗಾಡಿನ ಸೊಗಡಿನ ಭಾಷೆ ಹೋಗಿಲ್ಲ ಸರ್. ಸರ್, ಅದು ಹಳ್ಳಿಗಾಡಿನ ಒಂದು ವಿಲ್ ಪವರ್ ಇರುತ್ತಲ್ಲ, ಆ ವಿಲ್ ಪವರ್ ಇವತ್ತು ನನ್ ಕಾಪಾಡಿರೋದು. ಇಲ್ಲ ಅಂದಿದ್ರೆ ಒಂಥರ ಏನೋ ಪಿಜ್ಜಾ ಬರ್ಗರ್ ಆ ತರದ್ ಏನೋ ತಿಂದ್ಬಿಟ್ಟಿದ್ರೆ ಮೂಲೆ ಗುಂಪಾಗ್ಬಿಡ್ತದೆ, ಸಾಧ್ಯನೇ ಇಲ್ಲ. ಮತ್ತೆ ಚೇತರಿಸ್ಕೊಂಡು ಏನೋ ಒಂದು ಒಳ್ಳೇದಾಗಬೇಕು ಅನ್ನಕ್ಕೆ ಅದು ಹಳ್ಳಿ ಅದು ಹಳ್ಳಿಲಿ ಬಂದು ಬೆಳೆದಂತದ್ದು. ಆ ಒಂದು ಕಷ್ಟಪಟ್ಟು ಬಂದಿರೋದಕ್ಕೆ ಭಗವಂತ ಮತ್ತೊಂದು ಒಳ್ಳೇದ್ ಮಾಡಿದ. ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವ್ ಹೇಳಿದ್ರಲ್ಲ ಇವಾಗ ಪಿಜ್ಜಾ ಬರ್ಗರ್, ಯಾಕೆಂದ್ರೆ ವೀಕ್ಷಕರು ನಾನು ಆಗ್ಲೇ ಹೇಳಿದೆ, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಅವರು ಪ್ರತಿಯೊಂದಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನಾನು ರೈತಾಪಿ ಕುಟುಂಬದಿಂದ ಬಂದಿರೋದು, ಕಷ್ಟಪಟ್ಕೊಂಡ್ ಬಂದಿರೋದು ಅಂತ. ನಿಜವಾಗ್ಲೂ ಅದು ಕಷ್ಟ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ, ಅವ್ರು ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕಾರಣ ಏನಂತಂದ್ರೆ, ಸುಮ್ನೆ ಏನೋ ಶೋ ಆಫ್ಗೆ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಇದ್ ಮಾಡೋದಲ್ಲ, ದುಡ್ಡು ಇಟ್ಕೊಂಡು. ಬಟ್ ಇಲ್ಲಿ ನೋಡಿ ಖುಷಿ ಆಗುತ್ತೆ, ಒಳಗಡೆ ಬಂದ್ರೆ ಈ ಜಾಗ ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಇದಕ್ಕೆ ಆಸಕ್ತಿ ತೋರಿ ಇದನ್ನ ಮೇಂಟೈನ್ ಮಾಡೋದ ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಸುಲಭ ಇದ್ರಾಗೆ ಮಾಡ್ತಿದ್ದಾರೆ. ಎಷ್ಟು ಖುಷಿ ತಂದಿದೆ ಸರ್ ಈ ಒಂದು ಕೃಷಿನ ಒಂದಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಿ ಸರ್. ನನಗೆ ತುಂಬಾ ಇಷ್ಟ ಅಂದ್ರೆ, ನನಗೆ ಸಿನಿಮಾ ಯಾವತ್ತು ಕಲೆ ಅನ್ನೋದು ಒಂದು ಜೀವ. ನನಗೆ ಕೃಷಿ, ನನ್ನ ಆರ್ಕೆಸ್ಟ್ರಾ ಬದುಕು ಎರಡು ನನಗೆ ಜೀವನ. ಇದು ಯಾವತ್ತೂ ನಾನು ಕೈ ಬಿಟ್ಟಿಲ್ಲ. ಯಾಕಂದ್ರೆ ನನಗೆ ಇವತ್ತು ನಾನು ಶಾಲಾ ಹಾಕೊಳ್ಳೋದಾಗ್ಲಿ ಇದಾಕೊಳ್ಳೋದಾಗ್ಲಿ ಕೆಲವು ಕಡಿಮೆ. ನಾನು ಶಾಲಾ ಹಾಕೊಂಡಿಲ್ಲ, ಎಲ್ಲೋ ಅಪರೂಪ ನಾನು ಹಾಕೋದು. ಆದ್ರೆ ಕೆಲಸ ಅಂತ ಬಂದಾಗ ನನಗೆ ಹೊಲ ಒಳಗಾದ್ರು ಅಷ್ಟೇ ಇಲ್ಲ, ಅಕ್ಕಪಕ್ಕದಲ್ಲೆಲ್ಲ ಕೇಳಿ ಅಡ್ಡಲಿ ಅಣ್ಣೇಣ ಅಂತ ಇದಾರೆ, ಅವರು ನಾವು ಕಾಂಪಿಟೇಷನ್ ಹೊಲ ಹೊಳ್ತೀವಿ. ನೀವು ಹೊಲ ಒಳಗೆ ಮತ್ತೆ ನಾನು ಸುಮ್ನೆ ಯಾವತ್ತೂ ನೇಗ್ಲ ಮೇಲೆ ಇಟ್ಕೊಂಡು ಫೋಟೋ ತೆಗೆದು ಹಾಕೋದು ಅವೆಲ್ಲ ನಾನು ಮಾಡಿಲ್ಲ. ಅವರು ಒಂದು ಓರಿಗಳು ತರೋರು, ಅವ್ರ ಒಂದ್ ಜೊತೆ ನಾನು ಓರಿಗಳು ತರ್ತಿರ್ಲಿಲ್ಲ. ಹಾಲ್ ಕೊಡ್ಕೊಂಡು ವಿತ್ ಹೊಲನ ಉಳ್ಬೇಕು 2 in 1 ಮಾಡ್ಕೊಂಡಿದ್ದೆ. ಅದು ಹೆಂಗ್ ಗೊತ್ತಾ, ಸಂತೆ ಹೋಗಿ ನಾನೇ ನೋಡ್ಕೊಂಡು ಎಡಗೋಲ್ ಬಲ್ಗೋಲ್ ಯಾವ್ದು ಓದ್ತಿರುತ್ತೆ ಅದ್ ನೋಡ್ಕೊಂಡು ಭುಜ ನೋಡ್ಕೊಂಡು ನಾನೇ ವ್ಯಾಪಾರ ಮಾಡ್ಕೊಂತ ಇದ್ದೆ. ವ್ಯಾಪಾರ ಮಾಡಕ್ಕೂ ಬರುತ್ತೆ ಅಂದ್ರೆ ಇದು ಯಾವ ತರ ಓರಿಗಳು ಯಾವ ತರ ಇರುತ್ತೆ? ಓರಿಗಳು ನಾನ್ ಮಾಡಲ್ಲ, ನಮ್ಮ ಮದೇಳಿ ಹಣ್ಣು ಕರ್ಕೊಂಡು. ನೀವು ಓರಿಗಳಲ್ಲಿ ಕೆಲವು ಪರಕ್ ಸುಳಿ ಸುಳಿ ಅವೇನೋ ಬರ್ತಾವ ಸರ್. ಸ್ವಲ್ಪ ಸುಳಿ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಸುಗಳಲ್ಲಿ ಪಕ್ಕ ವ್ಯವಹಾರ ಮಾಡ್ತೀನಿ, ಹಸುಗಳಲ್ಲಿ ಮಾಡ್ತೀನಿ, ಕುರಿಗಳ ವ್ಯವಹಾರ ಪಕ್ಕ ವ್ಯಾಪಾರ ಮಾಡ್ತೀನಿ. ಹೊಲ ಉಳದವ್ರು ಕರೆಕ್ಟಾಗಿ ನಾವು ಒಂದ್ 5 ಗಂಟೆಗೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಮನು ಎದ್ಬಿಡ್ತೀನಿ ಅಂತ ಈ ಕೊಳ್ಳೂರಿಗೆ 1 ಗಂಟೆ ಕಟ್ಕೊಂಡಿರೋರು ಓರಿಗಳಿಗೆ, ಮೆತ್ತ ಬಿಚ್ಚಿ ಬಿಟ್ಬಿಟ್ಟು ಕಟ್ಟರು. ನಾನೇನ್ ಮಾಡಿ ಅವ್ರ ಎದಳಕ್ಕಿಂತ ಮುಂಚೆ ನಾನು ಹೊಲ ಹೋಗ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಒಂದ್ 8 ಆಚೆ ಬದ್ದಕ್ಕೆ ಅವ್ರ ಹೆಂಡತಿಗೆ ಹೇಳೋದು, ಈಗ ಅಲ್ಲೋಡು ಇಲ್ಲಿ ಮನು ಅಲ್ಲಿ ಹೊಡೆದವನ ಅಲ್ಲಿ ಅರ್ಧ ನಾನು ಇನ್ನು ಎದ್ದು ಹಿಂಗೆ ಆ ತರದ ಒಂದು ಕಾಂಪಿಟೇಷನ್. ಆಮೇಲೆ ಆಗ್ಲೇ ಅವ್ರ ಶುಂಠಿ ಬೆಳೆದವ್ರು ಎಷ್ಟು ಎಲ್ಲ ಇದ್ರ ಬೇಕಾರೆ ಯಾವ್ದಾರು ಮಾತಾಡ್ಸಿ ಅವ್ರು ಬರೀ 15 ಚೀಲ ಶುಂಠಿ ಹಾಕ್ಬಿಟ್ಟು ಬರೀ 30 ಚೀಲ ಬೆಳೆದಿದ್ರು. ಅವ್ರು ಏನೇನೋ ಒಂಥರ ಸೈಂಟಿಸ್ಟ್ ತರ ಕೈ ಗ್ಲೌಸ್ ಹಾಕೊಂಡು ಹಾಕೊಂಡು ಮಾಸ್ಕ್ ಹಾಕೊಂಡೆಲ್ಲ ಔಷಧಿ ಹೊಡಿಯೋದು ಏನೇನೋ ಮಾಡೋರು. ಬಟ್ ನಾನ್ ನ್ಯಾಚುರಲ್ ಆಗಿ 4 ವರ್ಷಕ್ಕೆ 79 ಚೀಲ ಶುಂಠಿ ಬೆಳೆದಿದ್ದೆ. ನಮ್ದೊಂದ್ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ವ್ಯವಸಾಯದಲ್ಲಂತೂ ಬಹಳ ಹುಚ್ಚಿದೆ. ನಾನು ಇವತ್ತು ಮನೆಗ್ ಬಂದ್ರೆ ಮನೆ ಫಸ್ಟ್ ಹೋಗಲ್ಲ, ಫಸ್ಟ್ ಕಾರ್ ನಿಲ್ಸಿ ಇಲ್ಲ ಬಂದ್ರೆ ಫಸ್ಟ್ ಗೇಟ್ ತಗ್ಸಿ 4 ಮೂಲೆ ನೋಡ್ಕೊಂಡ್ ಬರ್ತೀನಿ. ಯಾವ್ದಾರ ಅಡಿಕೆ ಗಿಡ ಗುಳ ಬಿದ್ದಿದ್ಯಾ, ಏನಾಗಿದೆ, ಬಡ್ಡಿ ಏನಾರ ಬಂದವ, ಒಂಬಳೆ ಹೊಡೆದವ. ಫಸ್ಟ್ ನಾನು 12 ಗಂಟೆ ರಾತ್ರಿ ಬರ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಇವೆಲ್ಲ ನೋಡ್ಬಿಟ್ಟೆ ನಾವು ಹೇಳಿಕೊಡೋದು. ಸರ್, ಈಗ ಶಾಲೆ ಸಂದರ್ಭದಲ್ಲಿ ಒಂದಷ್ಟು ನೀವು ಏನೋ ಆಕ್ಟಿವ್ ಆಗಿದ್ರಿ ಅಂತ ಹೇಳಿದ್ರಿ. ಸೊ ಮನೆತನ ಹೇಗೆ ಸರ್? ಮನೆತನ ಅಂದ್ರೆ ಮನೇಲಿ ಯಾರ್ಯಾರೆಲ್ಲ ಇದ್ರು? ಮನೇಲಿ ನಮ್ಮ ಅಜ್ಜಿ, ತಾಯಿ, ನಮ್ ತಾತ ಇದ್ರು, ನಮ್ ತಂಗಿ ಇದ್ರು. ತಂಗಿನ ಮದುವೆ ಮಾಡ್ಕೊಟ್ಟೆ. ನಮ್ ತಾತ ಒಂದ್ 11 ವರ್ಷ ಆಯ್ತು, ಕೆಂಪೇಗೌಡ ಅಂತ ನಮ್ ತಾತನ ಹೆಸರು. ಅವರು ಅವರೇ ನಾನು ಅವ್ರ ಜೊತೆ ನಾನು ಜಾಸ್ತಿ ವ್ಯವಸಾಯ ಎಲ್ಲ ಕಲ್ತಿದ್ದು, ವ್ಯಾಪಾರ ಎಲ್ಲ ಕಲ್ತಿದ್ದು ಅವ್ರ ಜೊತೆನೆ. ಅದಾದ್ಮೇಲೆ ಒಂದ್ 2017 ನಮ್ದು ಮದ್ವೆ ಆಯ್ತು. ಈ ತರ ಒಂದು. ನೀವೆಷ್ಟು ಜನ ಸರ್? ನಾನು ನನ್ನ ತಂಗಿ ಇಬ್ಬರೇ ಮಕ್ಳು. ನಮ್ ತಂದೆ ಇಲ್ಲ, ನಮ್ ತಂದೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಹೋಗ್ಯಾರಂತ ನಮಗೂ ಗೊತ್ತಿಲ್ಲ. ನಾವು ಯಾವಾಗಲೇ ಒಂದು 20 ವರ್ಷ ಆಗಿರ್ಬೋದು ಅವ್ರು ಬಿಟ್ಟೋಗಿ. ಅವ್ರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಇದುವರೆಗೂ.
ಅದಂಗೆ ಸಸ್ಪೆನ್ಸ್ ಆಗೈತಿ. ಅಂದ್ರೆ ಸೊ ನೀವೇ ಗಂಡ್ಮಗು? ಎಲ್ಲ ಸರ್ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಳ್ಳೋದು. ನಮ್ಮ ಮನೇಲಿ ಒಂದು ಮೋಟರ್ ಕೆಟ್ಟೋದ್ರು ನಾನೇ ಬಂದು ಓಡ್ ಬರ್ಬೇಕು. ರೇಷನ್ ಕಾರ್ಡ್ ಅಲ್ಲಿ OTP ಬರಲಾರು ನಾನೇ ತಿಂಗಳಿಗೆ ಒಂದ್ಸತಿ ಬಂದು ಅಕ್ಕಿ ತಕ್ಕೊಟ್ಟು ಹೋಗ್ಬೇಕು. ಯಾವ ಏಜಲ್ಲಿ ಜವಾಬ್ದಾರಿ ತಗೊಂಡ್ರು ಸರ್ ಮನೆ ಜವಾಬ್ದಾರಿ? ನಾನು ಒಟ್ಟಲ್ಲಿ 7ನೇ ಕ್ಲಾಸ್ ಅನ್ಕೊಳ್ಳಿ ಸರ್. 7ನೇ ಕ್ಲಾಸ್ಗೆ ಮನೆ ಜವಾಬ್ದಾರಿ ಸರ್ 7ನೇ ಕ್ಲಾಸಲ್ಲಿ ಇಟ್ಕೆ ಹೋಯ್ತಿದ್ದೆ ನಾನು. 7ನೇ ಕ್ಲಾಸಲ್ಲಿ ಇಟ್ಕೆ ಊದು ಒಂದ್ ಚಿಕ್ಕದಾಗ ಒಂದ್ 50 ಇಟ್ಕೆ ಊದು ಅದಕ್ಕೆಲ್ಲ ಗೂಡ್ ತರ ಮಾಡಿ ಅದಕ್ಕೆ ಇಷ್ಟ ತಪ್ಪ ಸೌದೆ ಹಾಕಿ ಸುಟ್ಟು ರೆಡ್ ಕಲರ್ ಬರೋ ತರ ಮಾಡೋದು. ಬೇರೆ ಏನೋ ನಾವು ಮಾಡಿವೆ ಸರ್. ಈ ಕೋಳಿ ಕಾವಿ ಕೂರ್ಸೋದು. ನನ್ ಕೈಲಿ ಕಾವಿ ಕೂರ್ಸಿದ್ರೆ 20 ಮಟ್ಟಕ್ಕೆ 20 ಮರಿ ಮಾಡ್ತವೆ ಅನ್ನೋದು ಚಾಲೆಂಜ್. ನಮ್ಮ ಅವ್ವ ಅಲ್ಲಿ ನಮ್ಮ ಅಪ್ಪ ಅಲ್ಲಿ ಹೇಳೋರು 20 ಸೇವ್ ಮಾಡೋದು. 20 ನನ್ ಕೈಲಿ ಕೂರ್ಸಿದ್ರೆ 20 ಮರಿ ಮಾಡ್ತವೆ ಅಂತ. ಒಂದ್ಸತಿ ಏನೇನೋ ವಿಚಿತ್ರವಾಗಿ ಮಾಡಿದ್ದೀನಿ ಸರ್ ನಾನು. ಇಲ್ಲ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ನೀವು ಅಷ್ಟು ಜವಾಬ್ದಾರಿಯುತವಾಗಿ ಬಂದಿರೋದು ಅಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ. ಇವತ್ತು ಇಷ್ಟು ಮಟ್ಟಿಗೆ ಸಾಧನೆ ಮೇ ಬಿ ಎಲ್ಲ ಒಂದ್ ಕಡೆಗೆ ನೀವು ಆ ಚಿಕ್ಕ ವಯಸ್ಸಲ್ಲಿ ಪಟ್ಟಂತಹ ಕಷ್ಟಗಳು ಮನೆ ಆರ್ಥಿಕ ವ್ಯವಸ್ಥೆ ಆಗಿತ್ತು ಸರ್? ಆರ್ಥಿಕ ತುಂಬಾ ಬಡತನ. ನಮಗೆ ಕುಡಿಯಕ್ಕೆ ನೀರು ಇರ್ಲಿಲ್ಲ ಇಲ್ಲಿ. ನಾನು ಒಂದು ಕಾಮಿಡಿ ಕಿಲಾಡಿ ವೇದಿಕೆಗೆ ಹೋದ್ಮೇಲೆ ನಮಗೆಲ್ಲ ಮಾಡಿದ್ದು ಇವೆಲ್ಲ ನಮ್ಮ ತಾತ ಮಾಡಿರೋದು, ನಾವೇನ್ ಮಾಡಿರೋದಲ್ಲ. ನಮ್ಮ ತಾತ ಮಾಡಿರೋದು ನಮ್ಮ ತಾತನ ಅದ್ರಲ್ಲೇ ಐತೆ. ನಾವೇನು ಇದನ್ನ ಮಾರಕ್ಕೂ ಆಗಲ್ಲ, ತಿನ್ನಕ್ಕೂ ಆಗಲ್ಲ. ಅಂದ್ರೆ ತಾತ ಬರೀ ಜಸ್ಟ್ ಜಾಗ ಉಳಿಸಿದ್ರು. ಅದನ್ನ ಫುಲ್ ಬಾರೆ. ನಮ್ ಕಡೆ ಬಾರೆ ಅಂದ್ರೆ ಗುಂಡಾಳ ಬಾರೆ ಅಂತೀವಿ ನಾವು. ಕಡೆ ಇದೊಂದು ಬಾರೆಯಲ್ಲಿ ಒಂದು ಫ್ಲಾಟ್ ಆಗಿದ್ದನ್ನ ಇದನ್ನೆಲ್ಲ ಕಾಮಿಡಿ ಕಿಲಾಡಿ ಹೋದ್ಮೇಲೆ ರೆಡಿ ಮಾಡ್ಸಿದ ಅಂತ. ಏನೇನೆಲ್ಲ ಹಾಕಿದ್ರು ಸರ್? ಈಗ ಅಡಿಕೆ ಒಂದು 270 ಹಾಕ್ಸಿದೀನಿ. 270 ಹಾಕಿದೀನಿ. ಇದು ಯಾವಾಗ 2022ರಲ್ಲಿ ಹಾಕಿದ್ ನಾನು. ಇದು 3.25 ವರ್ಷಕ್ಕೆ ಆಗ್ಲೇ ಒಂಬಳೆ ಹೊಡೆದಿದ್ದಾವೆ ನೋಡಿ. ಸುಮಾರು ಒಂಬಳೆ ಹೊಡೆದಿದ್ದಾವೆ. ಇದೆಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಬೆಳೆ? 5 ವರ್ಷ. 5 ವರ್ಷಕ್ಕೆ. ಈಗ ಸ್ಟಾರ್ಟಿಂಗ್ ಬರೋ ಒಂಬಳೆಲೆಲ್ಲ ಬರಲ್ಲ ಅಡಿಕೆ. ಹೋಗ್ತಾ ಹೋಗುತ್ತೆ. ಇವೆಲ್ಲ 2020ರಲ್ಲಿ ಹಾಕಿದ್ದು ತೆಂಗು ನೋಡಿ. ದಶಿ ಹೊಡೆದಾಗ್ಲೇ ಒಂಬಳೆ ಹೊಡೆದಾಗ್ಲೇ. ಅಂದ್ರೆ ಇದರಲ್ಲಿ ತಳಿಗಳು ಬೇರೆ ತರ ಇರ್ತವೆ? ಇಲ್ಲ, ಕೆಲವು ಬರ್ತಾವ ಸರ್. ಎಳ್ಳಿರೆಲ್ಲ 5 ವರ್ಷಕ್ಕೆ 3 ವರ್ಷಕ್ಕೆಲ್ಲ ಎಳ್ಳಿರು ಬಿಡ್ತವೆ, ಬಡ್ಡೆಲ್ಲ ಬಿಡ್ತವೆ ಅಂತಾರೆ. ಜಾಸ್ತಿ ದಿವಸ ಬಿಡ್ತವೆ, ನಮಗೆ ಗೊತ್ತಿಲ್ಲ. ಇವೆಲ್ಲ ನ್ಯಾಚುರಲ್. ನಾವು ಹಳೆ ಮರದಲ್ಲಿ ತಂದು ತಳಿ ತಂದು ಉಣಿ ಹಾಕಿರೋ ಅಂತ. ಎಷ್ಟು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು? 1 ಎಕರೆ ಚಿಲ್ಲರೆ ಐತೆ. 1 ಎಕರೆ. ಓಕೆ. ಅಂದ್ರೆ ಈಗ ಅಡಿಕೆ ಮರಗಳು ಬಿಟ್ರೆ ಬೇರೆ ಇನ್ನು ತೆಂಗಿನ ಮರಗಳು ಹಾಕಿದಿರಿ? ತೆಂಗು ಅಡಿಕೆ ಬಿಟ್ರೆ ಇನ್ನು ಅದ್ ಬಿಟ್ರೆ ಆ ಕಡೆ ಮೀನ್ಸ್ ಹಾಕಿದೀನಿ ಅಷ್ಟೇ. ಇನ್ನು ಆ ಕಡೆ ಒಂದು ಕೃಷಿ ಹೊಂಡ ಮಾಡ್ಬಿಟ್ಟು ನೀರು. ಅದು 2 ಬೆನಿಫಿಟ್ ಇದೆ. ಒಂದು ಮೀನು ಸಾಕ್ಬೋದು, ಎಮರ್ಜೆನ್ಸಿ ಮೋಟರ್ ಏನಾರ ಕೆಟ್ಟೋಗಿ 1 ತಿಂಗಳು ನೀರಿಲ್ಲ ಅಂದ್ರೆ ನೀರ್ನು ಹೊಡ್ಕೋಬಹುದು ಒಂದು ಅರ್ಧ. ಈಗ ಮೋಟ್ರು ಹಾಕ್ತಿರೋದು ನೀವೇ? ಮೋಟರ್ ಅಲ್ಲ ನಾವು. ಅಂದ್ರೆ ತಾತ ಇದ್ದಾಗಿರ್ಲಿಲ್ಲ ನಾನು. ಅದು ಒಂದ್ ಚಿಕ್ಕದ ಬಾವಿ ಇದೆಯಲ್ಲ, ಅದು ನಾನು ಬೇಕರಿ ಕೆಲಸ ಮಾಡ್ಬೇಕಾದ್ರೆ ಮಾಡ್ಕೊಂಡೆ. ಆರ್ಕೆಸ್ಟ್ರಾ ಬೇಕರಿ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಅದು ಹಾಕ್ಸಿದ್ದು. ಕಾಮಿಡಿ ಕಿಲಾಡಿ ಹೋದ್ಮೇಲೆ ಜಮೀನಿಗೆ ಸಾಲಲ್ಲ ನೀರು ಅಂದ್ಬಿಟ್ಟು ದೊಡ್ಡದೊಂದು 700 ಅಡಿ ವರ್ಷಿದ್ದೀನಿ ನೀರು. ಅಂದ್ರೆ ಬೇಕರಿ ಕೆಲಸ ಮಾಸ್ಟರ್ ನಾನು. ಹೆಂಗೆ ಸರ್? ಎಲ್ಲ ಮಾಡ್ತೀವಿ ಸರ್ ನಾವು. ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಿರೋ ಅಥವಾ ಗೊತ್ತಿಲ್ಲ, ಡೆಪ್ತ್ ಆಗಿ ಹೇಳ್ತಿರೋ ಗೊತ್ತಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ ಜೀವನ? ಈಗ 7ನೇ ಕ್ಲಾಸ್ ಅಲ್ಲಿ ಇದ್ರೆ ಜವಾಬ್ದಾರಿ ತಗೊಂಡು ಅಲ್ಲಿಂದ 7ನೇ ಕ್ಲಾಸಿಂದ ಹೋಗಿ ಹಂಗೆ ಶುಕ್ರವಾರ ಪೂಜೆಲೆಲ್ಲ ಒಂದಿಷ್ಟು ಡ್ಯಾನ್ಸ್ ಕಾಮಿಡಿ ಎಲ್ಲ ಮಾಡ್ಕೊಂಡಿದ್ದೆ. ಆಗ ಕಾಮಿಡಿ ಮಿಮಿಕ್ರಿ ಎಲ್ಲ ಮಾಡ್ಕೊಂಡು ಎಲ್ಲ ಆರ್ಕೆಸ್ಟ್ರಾ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ದೆ ಮೈಕ್ ಇಟ್ಕೊಂಡು. ಅಂದ್ರೆ ನಿಮ್ಗೆ ಅವಾಗ್ಲೇ ಹೆವಿ ಹುಚ್ಚು. ಆ ಒಂದು ಸ್ಟೇಜ್ ಅಲ್ಲಿ ಎಲ್ಲವಂತ ಮಾಡಿದಾಗ ನಾನು ಫಸ್ಟ್ ಆರ್ಕೆಸ್ಟ್ರಾ ಆಡ್ತಿದ್ದು ಯುವರಾಜ್ ಮೆಲೋಡಿಸ್ ಅಂತ, ನಮ್ ಶಾಂತಿರಾಮದಲ್ಲಿ ದಸಬೈ ಸ್ಕೂಲ್. ಅಲ್ಲೇ ನಾನು ಫಸ್ಟ್ ಮೈಕ್ ತಗೊಂಡಿದ್ದು. ಅದಾದ್ಮೇಲೆ ಒಂದ್ ಸ್ವಲ್ಪ ಜರ್ನಿ ಮಾಡ್ತಾ 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 ಅಣ್ಣ ಶಂಕರ್ ಗುರು ಮೆಲೋಡಿಸ್ ಅಂತ ಕೊಟ್ಟರು. ಅದಾದ್ಮೇಲೆ ಸ್ನೇಹಾಂಜಲಿ ಆರ್ಕೆಸ್ಟ್ರಾ ಅಂತ ಹೋದೆ. ಅದಾದ್ಮೇಲೆ ತುಮಕೂರು ಸಂಗೀತ್ ಶ್ರೀನಿವಾಸ್ ಅವರು, ಸಂಜನಾ ಮೆಲೋಡಿಸ್, ಒಂದಿಷ್ಟು ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವಾಗ ಹಿಂಗೇನೋ ಒಂದಿದೆ ಏನೋ ಒಂದ್ ಮಾಡ್ತೀಯ ನೋಡು. ಕಮರ್ಷಿಯಲ್ ಹೋಗ್ತಿದ್ರು. ಕಮರ್ಷಿಯಲ್ ಅತ್ತೆ ಸೋದರತ್ತೆ ತಗೊಳ್ಳೆ ಟ್ಯೂಬ್ಲೈಟ್ ಹೊಡ್ಕೊಳ್ಳೋದು, ಫೈರ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಮಿಮಿಕ್ರಿ ಮತ್ತೆ ಕೀಬೋರ್ಡ್ ಅಲ್ಲಿ ನಿಂತ್ಕೊಳ್ಳೋದು, ಸೌಂಡ್ ಬಾಕ್ಸ್ ಎತ್ತೋದು. ಅವಾಗೆಲ್ಲ ಸ್ಟಾರ್ಟಿಂಗ್ ಸ್ನೇಹಾಂಜಲಿ ಆರ್ಕೆಸ್ಟ್ರಾದಲ್ಲಿ ಇವರೆಲ್ಲ ಕೊಟ್ಟಿದ್ದು 50 ರೂಪಾಯಿಂದ ಸ್ಟಾರ್ಟಿಂಗ್ ಒಂದ್ ದಿನಕ್ಕೆ. ಆಗ ಮಾಗಡಿಯಲ್ಲಿ ಬೇಕರಿ ಕೆಲಸ ಮಾಡ್ತಾ ಇದ್ದೆ. ಆಗ ಅಪ್ ಅಂಡ್ ಡೌನ್ ಮಾಗಡಿಯಿಂದ ತುಮಕೂರು, ಮಾಗಡಿಯಿಂದ ಬೆಂಗಳೂರು, ಯಶವಂತಪುರದಲ್ಲಿ ಇರೋದು. ಅಲ್ಲಿ ಒಂದ್ 3:30-4 ಗಂಟೆ ಆಗೋದು. ಎಲ್ಲ ಸೌಂಡ್ ಎಲ್ಲ ಇಳಿಸ್ಬಿಟ್ಟು ಹೋಗೋದು. ಅಲ್ಲಿ ಮಲಗಿ ಸುಂಕದಕಟ್ಟಲ್ಲಿ ಒಂದೆಲ್ಲರೂ ಅಂಗಡಿ ಮಲಗಿ ಪೇಪರ್ ಗಾಡಿಗೆ ಹತ್ಕೊಂಡು ಮತ್ತೆ ಮಾಗಡಿ ಬಂದು ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಅಂದ್ರೆ ಕೆಲಸ ಮಾಡ್ತಿದ್ದೆ. ಈಗ ಮಾಗಡಿಯಲ್ಲಿ ರೂಮ್ ಇತ್ತಾ? ರೂಮ್ ಇಲ್ಲ, ಬೇಕರಿ ವಿತ್ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಇದು ಜರ್ನಿ ಮಾಡ್ತಾರೆ. ಬೇಕರಿ ಅದು ಅಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಯಾರ್ದು. ಅದಕ್ಕಿಂತ ಮುಂಚೆ ನಲ್ಲೂರು ಅಂತ ಒಂದು ಬೇಕರಿ ಇದೆ, ಅಲ್ಲಿ ಫಸ್ಟ್ ಸೇರ್ಕೊಂಡೆ ಬೇಕರಿ. ವಿದ್ಯಾಭ್ಯಾಸ ಎಷ್ಟು ಸರ್? 9ನೇ ಕ್ಲಾಸ್ ಲಾಸ್ಟ್. ಅಷ್ಟೇ ಲಾಸ್ಟ್. ಅಂದ್ರೆ ಓದಕ್ ಆಗ್ದೇನೆ ಮಾಡಿದ ಅಥವಾ ಮನೆ ಓದಕ್ಕೆ ಆಗ್ಲಿಲ್ಲ. ಆಮೇಲೆ ನಮ್ಮ ಮನೇಲಿ ತುಂಬಾ ಪರಿಸ್ಥಿತಿ ಇತ್ತು ಸರ್. ನಮ್ಮಲ್ಲಿ ಒಂದು ಗಡಿಯಾರ ಒಂದು ಚೇರ್ ಇರ್ಲಿಲ್ಲ. ನಮ್ಮಲ್ಲಿ ನಾಟಿ ಹಂಚಿನ ಮನೆ, ಒಂದು ಗಡಿಯಾರ ಚೇರ್ ಇದ್ರೆ ನಮ್ಮ ಮನೇಲಿ ನಾವೇ ಶ್ರೀಮಂತರು ನಂಗೆ. ಆ ತರ ಇರೋದು, ಖುಷಿ ಆಗೋದು. ಒಟ್ಟಲ್ಲಿ ಈಗ ದೇವ್ರ ದಯ ಎಲ್ಲ ಚೆನ್ನಾಗಿ ಕೊಟ್ಟವನೆ. ಅಲ್ಲ, ದೇವ್ರ ದಯ ಅನ್ನೋದಕ್ಕಿಂತ ನಿಮ್ಮ ಶ್ರಮನೂ ಕೂಡ ಅಷ್ಟೇ. ನಾನು ನಿದ್ದೆ ಮಾಡಲ್ಲ ಸರ್. ಇಂಥ ಕೆಲಸ ಆಗ್ಬೇಕು ಅನ್ನೋ ನಾನು ನಿದ್ದೆ ಮಾಡಲ್ಲ. ಇದು ಸತ್ಯ. ಯಾರು ಏನ್ ಬೇಕಾದ್ರು ಅನ್ಕೊಳ್ಳಿ, ನಾನ್ ನಂಬಿರೋದು ಒಂದೇ, ನಾನು ಅಣ್ಣ ಅಪ್ಪ ಅನ್ಕೊಂಡು ಎಲ್ಲಾರ ಹಿಂದೆ ಹೋಗಿ ಸಾಯೋ ಬದಲು ಕೆಲಸದಿಂದ ಹೋದ್ರೆ ನಮ್ಮನ್ನ ಹಿಡಿಯೋಕು ಯಾರು ಬರಲ್ಲ. ಖಂಡಿತ
ಕೆಲಸದಿಂದ ಹೋಗ್ಬೇಕು ನನಗೆ ಅನ್ಸಿದ್ದು. ಖಂಡಿತ ಖಂಡಿತ ಹೌದು. ಆಮೇಲೆ ಬೀಳೋದು ನಾವೇ, ಎದಳ್ಬೇಕಾಗಿರೋದು ನಾವೇ. ಹ್ಮ್. ಅದ್ರಲ್ಲಿ ಯಾರು ಬಂದು ಎತ್ತಕ್ಕಾಗಲ್ಲ ಸರ್. ಹ್ಮ್. ಈಗ ಡಾಕ್ಟರ್ ನಿಮಗೆ ಹುಷಾರಿಲ್ಲ ಇಂಜೆಕ್ಷನ್ ಕೊಡ್ಬೋದು ಅಷ್ಟೇ. ನಿಮ್ಮಲ್ಲಿ ಒಂದು ಗೌರವ, ಒಂದು ಆತ್ಮಗೌರವ, ಸ್ಟ್ರೆಂತ್, ಇಮ್ಯುನಿಟಿ ಪವರ್ ಇದ್ರೆ, ಗುರು ನಾನು ಎದ್ದೇಳ್ತೀನಿ ಹುಷಾರಾಗ್ತೀನಿ ಅಂತ ಇದ್ರೆ, ನೀವು ಡಾಕ್ಟರ್ ಇಂಜೆಕ್ಷನ್ ಬೇಡ, ಅವ್ನು ಬರೋದಿಗೆಲ್ಲ ಮಾಸ್ಕ್ ಆಕ್ಸಿಜನ್ ತೆಗೆದು ಎಸ್ಬಿಟ್ಟು ಕೂತಿರ್ತೀರ. ಚಿಕ್ಕ ವಯಸ್ಸಲ್ಲ ಈಗ ಆರ್ಕೆಸ್ಟ್ರಾಗಳೆಲ್ಲ ಹೋಗ್ಬೇಕು ಅಂತ ಆಸಕ್ತಿ ಇತ್ತು, ಸಾಂಗ್ಗಳೆಲ್ಲ ಆಡ್ತಿದ್ರಿ. ಚಿಕ್ಕ ವಯಸ್ಸಲ್ಲಿ ಯಾರ ಪಾತ್ರಗಳೆಲ್ಲ ಇಷ್ಟ ಆಗ್ತಿತ್ತು, ಯಾರ ಸಿನಿಮಾಗಳು ಇಷ್ಟ ಆಗ್ತಿತ್ತು ನಿಮ್ಗೆ? ಸರ್ ಎಲ್ಲಾರ ಪಾತ್ರ ಮಾಡಿದ್ವಿ, ಜಾಸ್ತಿ ಉಪ್ಪಿ ಸರ್ದೆಲ್ಲ ಮಾಡಿದ್ವಿ. ಉಪ್ಪಿ ಸರ್ ನಿಮ್ಗೆ ಹೈಲೈಟ್ ತಗೊಳ್ಳೆ ಹೂವು ಪ್ರೀಸೆ ಅವೆಲ್ಲ ಮಾಡ್ತಾ ಇದ್ದೆ. ನಿಮ್ಗೆ ಅವಾಗ ತುಂಬಾ ಈ ಆಗ್ತಿರೋದು ನನ್ಗೆ ತುಂಬಾ ಇಷ್ಟ ಆಗ್ತಿತ್ತು ಅನ್ನೋ ಒಂದು ಮೈ ಗುಡ್ಸ್ಕೊಳ್ತಿದ್ವಿ ಅಂತ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಒಂದು ಆಗ್ತಾ ಇರ್ತಿತ್ತು ನಮ್ಗೆ. ಉಪ್ಪಿ ಸರ್ ಜಾಸ್ತಿ ಮಾಡ್ತಾ ಇದ್ದೆ ಅವೆಲ್ಲ ಇಷ್ಟ. ಆಮೇಲೆ ಜಗಣ್ಣ ಅವ್ರದ್ದು ಜಾಸ್ತಿ ಮಾಡಿದ್ವಿ ಆಕ್ಟಿಂಗ್ ಎಲ್ಲ. ಜಗ್ಗೇಶ್ ಸರ್ದು ಜಾಸ್ತಿ ಮಾಡ್ತಿದ್ದೆ. ಎಲ್ಲರೂ ಹಂಗ ಅನ್ನೋರು, ಸ್ವಲ್ಪ ಹಳ್ಳಿ ಭಾಷೆಗಳೆಲ್ಲ ನೋಡಿ ಸ್ವಲ್ಪ ಜಗ್ಗೇಶ್ ಸರ್ ತರ ಡೈಲಾಗ್ ಹೊಡಿತೀಯ ಅಂತ ಹೇಳ್ತಾರೆ. ಅಂದ್ರೆ ಉತ್ತೇಜನ ಕೊಡೋದಕ್ಕೂ ನಿಮ್ಗಲ್ಲಿ ಇದ್ದಿದ್ ಕಲೆಗೂ ಇಲ್ಲ ಸರ್, ಅದು ನನ್ಗೇನ್ ಗೊತ್ತಾ, ಒಂದ್ ಏನಾರ ಅನ್ಕೊಂಡ್ರೆ ಆಗವರೆಗೂ ನಾನು ಬಿಡಲ್ಲ. ಇದು ನನ್ನ ಗುರಿ, ಸತ್ಯ. ನನಗೆ ಎಂತ 1000 ಬಂದ್ ಪ್ರಾಬ್ಲಮ್ ಬರ್ಲಿ, ನಾನು ಅನ್ಕೊಳ್ಳೋದು ಒಂದೇ, ಜೀವ ಇದೆಯಲ್ಲ ಗುರು, ಅಷ್ಟೇ. ನಾನು ಜೀವ ಗಟ್ಟಿಯಾಗೈತಲ್ವಾ, ನೀವ್ ಏನೇ ಮಾಡಿ ನೆಕ್ಸ್ಟ್ ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ಕೈಲಿ ಇಟ್ಕೊಂಡು ಹೋಗ್ಬಾರ್ದು. ಅದನ್ನ ಅಲ್ಲಿ ಸ್ಟಾಪ್ ಮಾಡಿ ವಾಟ್ ನೆಕ್ಸ್ಟ್ ಏನು, ಇನ್ನೇನು ಆಗ್ದಂಗೆ ಪ್ರಾಬ್ಲಮ್ ಆಗದಂಗೆ ಇಂಚು ಬಹಳ ಹುಷಾರಾಗಿರ್ಬೇಕು ಅನ್ನೋದೇ ನನ್ನ ಯೋಚನೆ. ಖಂಡಿತ. ಒಂದ್ಸತಿ ಅವಕಾಶ ಅಷ್ಟೇ ಮನುಷ್ಯರಿಗೆ ಜನ ಕೊಡೋದು, ಮತ್ತೆ ಅವಕಾಶ ಕೊಟ್ಟರೆ ನಾವೇ ಅಷ್ಟೇ ನಾನೇ ಸರಿ ಇಲ್ಲ ಅನ್ಸ್ಬಿಡುತ್ತೆ. ಒಂದೇ ಸತಿ ಜನ ಅವಕಾಶ ಕೊಡೋದು, ಅದನ್ನ ಕ್ಲೀನ್ ಆಗಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸರ್ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಟೆಪ್ ಕಾಮಿಡಿ ಕಿಲಾಡಿಗಳಿಂದ. ಕಾಮಿಡಿ ಕಿಲಾಡಿ ಹಿಂಗೆ ಆಡಿಷನ್ ಕೊಟ್ಟೆ. ಓಕೆ, ಅಂದ್ರೆ ಕಾಮಿಡಿ ಕಿಲಾಡಿಗಳಿಗೆ ಹೋಗ್ಬೇಕು ಅನ್ನೋ ಆಸಕ್ತಿನ, ಅಥವಾ ಬೇಕಂದ್ರೆ ಸಿಂಗಿಂಗ್ ಇದೆಲ್ಲ ಇತ್ತು, ಯಾಕಂದ್ರೆ ನೀವು ಆರ್ಕೆಸ್ಟ್ರಾದಲ್ಲಿ ಇರೋದ್ರಿಂದ ಒಂದಷ್ಟು ಇದು ಹಾಡುಗಳು ಕೂಡ ಆಡ್ತಿದ್ರಿ. ಇದು ಸರಿಗಮಪ್ಪಗೂ ಅದಕ್ಕೂ ಕೊಟ್ಟಿದ್ರ? ಇಲ್ಲ ಆತರ ನಮ್ದು ಆರ್ಕೆಸ್ಟ್ರಾ ಸಿಂಗಿಂಗ್ ಬೇರೆ ಸರ್. ನಾವು ಆಡ್ತೀವಿ ಪಕ್ಕ, ಆ ತರದೇನಲ್ಲ. ಬಟ್ ಆರ್ಕೆಸ್ಟ್ರಾ ನಾವು ಏನಂದ್ರೆ ನಮ್ಮ ಪಬ್ಲಿಕ್ ನ ಸ್ವಲ್ಪ ಎಂಜಾಯ್ ಮಾಡಕ್ ಮಾಡ್ತೀವಿ. ಸರಿಗಮಪದಲ್ಲಿ ಅಂದ್ರೆ ಸ್ವಲ್ಪ ಅದೇನೋ ಹೇಳ್ತಾರ ಅದಕ್ಕೆ ಸ್ಕೇಲು ಆ ತರದೆಲ್ಲ, 2ನೇ ಮನೆ 3ನೇ ಮನೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ನ್ಯಾಚುರಲ್ ಹಾಡುಗಾರರು, ನ್ಯಾಚುರಲ್ ಕಾಮಿಡಿ ಆಕ್ಟರ್. ನಮಗೆ ಸ್ವರ, ವ್ಯಂಜನ, ಆಕಾರ ಈ ಕಾರ ನಮ್ಗೆ ಗೊತ್ತಿಲ್ಲ. ಈಗ ಹೆಂಗ್ ಮಾತಾಡ್ತಾ ಇದೀವಿ ಹಂಗ್ ಬಡ ಮಾತಾಡ್ತೀವಿ. ನನ್ನ ಅನಿಸಿಕೆ ಅದೇ ಇಷ್ಟ ಆಗದ್ ಜನಕ್ಕೆ ಅಂತ. ನ್ಯಾಚುರಲ್ ನಾಟಕೀಯವಾಗಿ ಮಾಡ್ತೀವಿ, ಅದು ಇಷ್ಟ ಆಗಲ್ಲ. ಹೋಗುತ್ತಾನೆ ಬರುತ್ತಾನೆ ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಹೋಗುತ್ತಾನೆ ತಾನೇನು ಆಕಾರ ಇಲ್ಲ ಈ ಕಾರ ಇಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಓತಾನೆ ಬತ್ತಾನೆ ಇಷ್ಟೇ ನಮಗೆ. ನಿಮ್ಗೆ ಅರ್ಥ ಆಯ್ತಲ್ಲ ಸರ್? ಅರ್ಥ ಆಯ್ತು. ನೀವು ಅದನ್ನ ಹೇಳಿದ್ರೆ ನೀವೇನ್ ಮಾಡಿದ್ರಿ? ಸೈಲೆಂಟ್ ಮುಖ ಹಿಂಗ್ ಹೇಳೋದಕ್ಕೆ ನಿಮ್ಗೆ ನಗು ಇಲ್ಲ. ಮನೋಜ್ ಸರ್ ಯಾವ್ದೋ ಬೇರೆ ಭಾಷೆ ಮಾತಾಡ್ತಾರಲ್ಲ, ಮನೋಜ್ ಸರ್ ಇದು ಅಂತ ಥಿಂಕ್ ಮಾಡ್ಬೇಕಾಯ್ತಕ್ಕೆ. ನಿಮ್ಮೆಲ್ಲ ಒಂದಷ್ಟು ಏನ್ ಕಲಾವಿದ್ರು ನಿಮ್ಮನ್ನ ಇಷ್ಟಪಡೋಂತವ್ರು ಜನಗಳು ಇದೇನು ಈ ತರ ಮಾತಾಡ್ಬಿಟ್ರೆ, ಈ ತರ ಸಡನ್ ಆಗಿ ಬರ್ಬಿಟ್ಟು ಯಾವ್ದಾರ ನಮ್ಗೆ ಈ ತರ ಸಂದರ್ಶನದಲ್ಲಿ ಮಾತಾಡ್ಬಿಟ್ರೆ ನಿಜವಾಗ್ಲೂ ಮನೋಜ್ ಸರ್ ಏನೋ ಬದಲಾಗಿರ್ಬೇಕು ಮೋಸ್ಟ್ಲಿ ಅಂತ ಇರ್ಬೇಕು. ಇಲ್ಲ ಸರ್, ತುಂಬಾ ಬದಲಾವಣೆ ಇನ್ಮೇಲೆ ತುಂಬಾ ಇರುತ್ತೆ. ಇಲ್ಲ ಸರ್, ನಿಮ್ಮನ್ನ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈಗ ಜನಗಳು ನಿಮ್ಮನ್ನ ಇಷ್ಟಪಡುವಂತವ್ರು. ಯಾಕಂದ್ರೆ ನಮ್ಮ ಸಂದರ್ಶನ ಮಾಡಾದ್ಮೇಲೆ ಒಂದಷ್ಟು ಈ ಪ್ರಜಾಪಯಣಗೂ ಕೂಡ ನಮ್ಮ ವೀಕ್ಷಕರು ಕೇಳಿದ್ರು ಏನಂತಂದ್ರೆ, ಮನೆ ಅವ್ರದ್ದು ಅವ್ರ ತೋಟ ಅವ್ರದ್ದು ಇದು ನಮಗ್ ತೋರಿಸಿ ಮಾತಾಡ್ಸಿ ಅಂತ ಅವ್ರೊಂದಷ್ಟು ನಮ್ಗೆ ಕಮೆಂಟ್ಸ್ ಗಳು ಬರ್ತವೆ. ನನಗಂತೂ ನನಗೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಗೊತ್ತು. ಇದೆಲ್ಲ ಆದ್ಮೇಲೆ ಸುಮಾರು ಜನ ಒಂದ್ ಸ್ವಲ್ಪ ಜನ ಬಿಟ್ಟು ಹೋದ್ರು ಸ್ನೇಹಿತರು. ಇನ್ ಕೆಲವರೆಲ್ಲ ಒಳ್ಳೆಯವರು, ನನ್ ಜೊತೆ ಇರೋಂತ ನಿಯತವ್ರು. ಅದೆಲ್ಲ ಫೋನ್ ಮಾಡಿ ಒಂದೇ ಹೇಳಿತ್ತು, ತಲೆ ಕೆಡ್ಸ್ಕೊಡ, ನಿಂಗ್ ಜಮೀನ್ ಕಡಿಮೆ ಐತಲ್ವಾ, ನಂದೇ 1 ಎಕರೆ ಬಿಟ್ಟು ಕೊಡ್ತೀನಿ, ಬಂದ್ ಊರಲ್ಲಿ ಕೆಲಸ ಮಾಡು ಅಂತಂದ್ರು. ತಲೆ ಕೆಡ್ಸ್ಕೊಬಿಡಿ, ನಾನು ಕೃಷಿ ಮಾಡೇ ಮಾಡ್ತೀನಿ, ಬಿದ್ದ ಜಾಗದಲ್ಲೇ ಎದಳಣ, ತಲೆ ಕೆಡ್ಸ್ಕೊಡಿ. ಯಾರು ಹೇಳಿದ್ ಬಿದ್ದವನೇ ಅಂತ? ಏನೋ ಆಗಿರ್ಬೋದು, ಕೆಟ್ಟ ಕನ್ಸ್ರಿ, ಅದೆಲ್ಲ ಕೆಟ್ಟ ಕನ್ಸ್ರಿ, ಒಂದ್ ನೆಪ. ಈಗ ನೀವು ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಸರ್, ಏನೋ ಎಡು ಬೀಳ್ತೀರಾ. ಎಡು ಬಿದ್ರೆ ನೀವು ಕಲ್ನ ದೂರ್ತೀರಾ, ದೇವ್ರನ್ನ ದೂರ್ತೀರಾ? ಕಲ್ಲು. ಬುದ್ಧಿವಂತರಾಗದೇ ಇದ್ದವ್ರು ಕಲ್ ದೂರ್ತಾರೆ. ನಮ್ಗ್ ಕರೆಕ್ಟ್ ಆಗಿ ತಿಂಕ್ಲೇಕ್ ಹಾಕಂಡ್ರೆ ಕಲ್ಲು ಒಂದ್ ನೆಪ ಅಷ್ಟೇ. ನಮ್ಮ ಮನೇಲಿ ಬರ್ದಿತ್ತು ಈ ಟೈಮಿಗೆ ಕಾಯ್ಬೇಕಿತ್ತು ಹಂಗ ಆಗಿರುತ್ತೆ ಅಷ್ಟೇ. ಅದೆಲ್ಲ ಯಾವ್ದೋ ಒಂದ್ ನೆಪ ಅಂತ ಕಲ್ನ ನಾವು ಬೈಯಕ್ಕಾಗತ್ತ? ಅವರೆಲ್ಲ ಒಂದ್ ನೆಪ, ಹೋಗ್ಬಾರ್ದು, ಹುಷಾರಾಗಿರು ಅಂತ ಒಂದು ಕಲಿಸ್ಕೊಟ್ಟಿದ್ದ ಅಷ್ಟೇ.